ಮಂತ್ರಿಗಳು ಇವತ್ತು ಚೊಚ್ಚಲ ಅಧಿವೇಶನ ಇದು. ಅಧಿವೇಶನ ಮುಖ್ಯಮಂತ್ರಿ ಆದ ಬಳಿಕ ಚೊಚ್ಚಲ ಅಧಿವೇಶನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಅವರ ನಡೆ ನುಡಿಯಲ್ಲಿ ಒಂದು ರೀತಿಯ ಸಂತೃಪ್ತಿ ಕಾಣ್ತಾ ಇದೆ, ಒಂದು ಸಮಾಧಾನ, ರಿಲ್ಯಾಕ್ಸ್ ಮೋಡಲ್ ಇದ್ದಾರೆ. ಇದುವರೆಗೆ ಈ ತುಂಬಾ ಹಿಂದೆ ನಾವು ಹೇಳ್ತಾ ಇದ್ವಿ, ಅಲ್ಲಿ ಅವರು DCM ಆಗಿರೋ ಟೈಮಲ್ಲಿ ಯಾವ ಥರ ಅಲ್ಲೆಲ್ಲರೂ ಹೋದವ್ರನ್ನ ಮಾತಾಡಿಸಿದಾಗ, ನಾವು ಅಲ್ಲಿ ಹೋದಾಗ, ಈಗ ನೀವು ಯಾರೇನು ಹೇಳಿದ್ರು ಅವ್ರು ಕೇಳಿಸ್ಕೊಳ್ಳೋ ಸ್ಟೇಜಲ್ಲಿ ಇಲ್ಲ. ಯಾರು ಏನೇ ವಿಷಯ ತಗೊಂಡೋಗಿ ಮಾತಾಡಿದ್ರು ಡಿ.ಕೆ. ಶಿವಕುಮಾರ್ ಕೇಳಿಸ್ಕೊಳ್ಳೋ ಸ್ಟೇಜಲ್ಲಿ ಇಲ್ಲ. ಅವ್ರ ಮೈಂಡಲ್ಲಿ ಓನ್ಲಿ CM ಕುರ್ಚಿ ಓಡ್ತಾ ಇದೆ. ಓಕೆ ನೋಡೋಣ ಇಷ್ಟೇ ಹೇಳ್ತಾರೆ, ಬೇರೆ ಏನೂ ಮಾತಾಡ್ತಾ ಇಲ್ಲ. ಹಾಗಾಗಿ ಯಾವುದೇ ವಿಚಾರ ಮಾತಾಡೋಕೆ ಇದು ಸೂಕ್ತ ಸಮಯ ಅಲ್ಲ ಅಂತ ಹೇಳ್ತಾ ಇದ್ರು ಜನ. ಇವತ್ತು ಮುಖ್ಯಮಂತ್ರಿಗಳಿಗೆ ಒಂದು ಆ ಸಂತೃಪ್ತಿಯ ಭಾವ, ಆ ರಿಲ್ಯಾಕ್ಸ್ ಮೋಡು, ಆಮೇಲೆ ಆ ಮನಸ್ಥಿತಿ ಬಂದಿರೋ ಥರ ಕಾಣ್ತಾ ಇದೆ. ಆಮೇಲೆ ನಿನ್ನೆ ನೀವು ನೋಡಿದ್ರಲ್ಲ, ಹೋಗಿ ಏನೋ ಥೇಟ್ ನರೇಂದ್ರ ಮೋದಿ ಅವ್ರ ಥರ ಏನೋ ಸದನದ ಬಾಗಿಲಿಗೆ ಏನೋ ಹಣೆಯನ್ನು ಊರಿ, ಆ ಚೇರ್ಗೆ ಹಣೆ ಊರಿ ಕೂತು, ಅಂದರೆ ಒಂದು ರೀತಿಯ ಏನೋ ನನ್ನ ಜೀವನದಲ್ಲಿ ಏನು ಮಾಡಬೇಕು ಅಂತ ಇದ್ನೋ ಅದನ್ನು ಮಾಡಿಬಿಟ್ಟಿದ್ದೀನಿ, ಇನ್ನೇನು ಬೇಕಾಗಿಲ್ಲ ಅನ್ನೋ ಧಾಟಿಲಿದ್ದಾರೆ ಮುಖ್ಯಮಂತ್ರಿಗಳು. ಜೊತೆಗೆ ಈಗ ಅವ್ರು ಯಾವ ದ್ವೇಷ, ವೈರತ್ವ, ಪಕ್ಷ ಏನೂ ಬೇಕಾಗಿಲ್ಲ, ಆ ಸ್ಟೇಜಲ್ಲಿ ಇದ್ದೀನಿ, ಟೀಮ್ ಕರ್ನಾಟಕವಾಗಿ ಕೆಲಸ ಮಾಡೋಣ, 224 ಜನನೂ ನನ್ನ ಪಕ್ಷ, ನಮ್ಮ ಸರ್ಕಾರದ ಭಾಗ ಅನ್ನೋ ಧಾಟಿಲಿ ಮಾತಾಡ್ತಾರೆ. ಬಟ್ ಈ ಎಲೆಕ್ಷನ್ ಇಯರ್ ಅಲ್ಲಿ ಇದೆಲ್ಲ ವರ್ಕೌಟ್ ಆಗಲ್ಲ. ಮುಂಚೆ ಆಗಬಹುದಾಗಿತ್ತು. ಆಮೇಲೆ ಇನ್ನೂ ಒಂದು ಮಾತು ಹೇಳಿದ್ರು, ನನಗೆ ದುಡ್ಡಿಗೆ ನಾವು ಅಗತ್ಯ ಇಲ್ಲ, ನಾನು 10 ತಲೆಮಾರು ದುಡಿಯೋಷ್ಟು ನಾನು ದುಡಿದು ಬಿಟ್ಟಿದ್ದೀನಿ ಆಗಲೇ, ಹಾಗಾಗಿ ಇದರಿಂದ ನನಗೇನೂ ಬೇಕಾಗಿಲ್ಲ. ಇವೆಲ್ಲ ಮಾತಾಡೋಕೆ ಚೆನ್ನಾಗಿರುತ್ತೆ. ಆದರೆ ಈಗ ಎಲೆಕ್ಷನ್ ಶುರು ಆಗುತ್ತಲ್ಲ, ಮುಖ್ಯಮಂತ್ರಿಗಳು ಹೆಂಗೆ ಮಾಡ್ತೀರಿ? ಆಯಿತು, ನಿಮಗೇನೋ ದೇವರು ಸಂತೃಪ್ತಿಯಾಗಿ ಕೊಟ್ಟಿದ್ದಾನೆ, ಎಲೆಕ್ಷನ್ ಬೇಕಾಗಿದ್ದು ಎಲ್ಲ ಕೊಟ್ಬಿಟ್ಟಿದ್ದಾನಾ? ಹೌದು, ಕಾಂಪಿಟೇಷನ್ ಕ್ರಿಯೇಟ್ ಆಗಿದೆ, ಸೆಂಟ್ರಲ್ ಗೌರ್ಮೆಂಟ್ ವರ್ಸಸ್ ಸ್ಟೇಟ್ ಗೌರ್ಮೆಂಟ್, ಡಿ.ಕೆ. ಶಿವಕುಮಾರ್ ವರ್ಸಸ್ BJP ಹೈಕಮಾಂಡ್ ಪ್ಲಸ್ BJP. ಹೌದು, ಆ ರೇಸಲ್ಲಿ ನಿಲ್ಲುವ ಸಾಮರ್ಥ್ಯ, ಆರ್ಥಿಕ ಸಾಮರ್ಥ್ಯ ನಿಮ್ಮಲ್ಲಿ ಇದೆಯಾ? ಈಗ ನಿಮ್ಮ ಹಿರಿಯ ಮಂತ್ರಿಗಳು ಅಷ್ಟು ಜನ ಇದಾರಲ್ಲ, ನಿಮ್ಗೆ ಅದೇ ರೀತಿಯಲ್ಲಿ ಸಾಥ್ ಕೊಡ್ತಾರಾ ನೆಕ್ಸ್ಟ್ ಎಲೆಕ್ಷನ್ಗೆ, ಅಥವಾ ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿಗಳು ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾರಾ? ಆಗ ಮತ್ತೆ ಇದಕ್ಕಿಂತ ಜಾಸ್ತಿ ಅಸಮಾಧಾನ, ಫೈಟು, ಹಸಿವು. ಈ ಸ್ಟೇಟಸ್ ಆಫ್ ಮೈಂಡು ಹಿಂಗೆ ಇರುತ್ತೆ ಅಂತ ಹೇಳಕ್ ಬರಲ್ಲ. ಈ ಸ್ಟೇಟಸ್ ಆಫ್ ಮೈಂಡ್, ಮುಖ್ಯಮಂತ್ರಿಗಳ ಸ್ಟೇಟಸ್ ಆಫ್ ಮೈಂಡ್ ಇದೆಯಲ್ಲ, ಅದು ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಯಾವುದೇ ಕ್ಷಣದಲ್ಲಿ ಅದು ಬದಲಾಗ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ರಾಜಕಾರಣ. ನನಗೆ ಇನ್ನೊಂದು ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೆ, ಆಯಿತು ಮುಖ್ಯಮಂತ್ರಿಗಳು ಎಲ್ಲರನ್ನೂ ವಿಶ್ವಾಸ ತಗೊಂಡು ಹೋಗೋ ಮಾತಾಡ್ತಾ ಇದ್ದಾರೆ, ಸುಂದರವಾಗಿ ಕೇಳಿಸುತ್ತೆ, ತುಂಬ ನೀಟಾಗಿ ಕೇಳಿಸುತ್ತೆ, ಸರಿದೇರಿ, ಕರೆಕ್ಟಾಗಿ ಹೋಗ್ತಾ ಇದ್ದಾರೆ ಅವರು, ಯಾವುದು ಹರ್ಡಲ್ಸ್ ಕ್ರಿಯೇಟ್ ಮಾಡ್ಕೋತಾ ಇಲ್ಲ, ಯಾರಿಗೂ ಇರಿಟೇಟ್ ಮಾಡ್ತಾ ಇಲ್ಲ, ಅಧಿಕಾರದ ಮಧ್ಯದಲ್ಲಿ ಮಾತಾಡ್ತಾ ಇಲ್ಲ ಅವರು ಅಂತ. ಆದರ್ಶಕ್ಕೆ ಹಂಬಲಿಸೋದು ಬೇರೆ, ಪ್ರಾಕ್ಟಿಕಲ್ ಆಗಿ ಅನುಸರಿಸೋದು ಬೇರೆ. ಕಷ್ಟ, ತುಂಬ ಕಷ್ಟ ಆಗುತ್ತೆ. ಒಬ್ಬ ಏನೋ ಒಂದು ಚೇಳಿನ ಕತೆ ಇದೆಯಲ್ಲ, ಸ್ವಾಮೀಜಿ ಒಬ್ಬ ಸಾಧು ಒಬ್ಬ ದೋಣಿಲಿ ಹೋಗ್ತಾ ಇದ್ದಂತೆ, ಒಂದು ಚೇಳು ಮುಳುಗ್ತಾ ಇತ್ತಂತೆ. ಅದನ್ನ ಎತ್ತಿ ದೋಣಿ ಒಳಗಡೆ ಹಾಕಿದ್ರೆ ಲಟ್ ಅಂತ ಕುಕ್ತಂತೆ, ಕಚ್ತಂತೆ, ಮತ್ತೆ ಹಿಂಗೆ ವರ್ಷ ಕೊಡೋದಾಗ ಮತ್ತೆ ಬಿತ್ತಂತೆ, ಮತ್ತೆ ಎತ್ತಿಟ್ರೆ ಮತ್ತೆ ಕಚ್ತಂತೆ. ಅಂದರೆ ಚೇಳಿನ ಸಹಜ ಸ್ವಭಾವ ಕಚ್ಚೋದು, ಸಾಧುವಿನ ಸಹಜ ಸ್ವಭಾವ ಅದನ್ನು ಬದುಕಿಸೋದು. ನಾವು ಸಾಧುಗಳಲ್ವಲ್ಲ. ಈಗ ಸಾಧು ಸಂತತ್ವದ ಕಡೆಗೆ ಹೋಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳೀಗ. ಲೈಕ್ ಸಂತನ್ ಥರ ಮಾತಾಡ್ತಾ ಇದ್ದಾರೆ, ಸಂತರ ಥರ. ಆಯಿತು, ನಮ್ಮ ಹಿರಿಯ ಸಿದ್ದರಾಮಯ್ಯನವರು 8 ವರ್ಷ ಆಡಳಿತ ಮಾಡಿದ್ರು, ಜತ್ತಿಯವ್ರು ಮಾಡಿದ್ರು, ಕಂಠಿಯವ್ರು ಮಾಡಿದ್ರು, ವೀರೇಂದ್ರ ಪಾಟೀಲ್ ಮಾಡಿದ್ರು, ಎಲ್ಲ ಮುಖ್ಯಮಂತ್ರಿಗಳ ಹೆಸರುಗಳನ್ನ ಹೇಳ್ತಾ ಇದ್ದಾರೆ. ಟುಡೇ ಐ ಆಮ್ CM ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಯಡಿಯೂರಪ್ಪನೂ ಹಂಗೆ ಹೇಳ್ತಾ ಇದ್ರು, ಮುಖ್ಯಮಂತ್ರಿಯಾಗಿ ಮಾತಾಡ್ತಾ ಇದ್ದೇನೆ, ಮುಖ್ಯಮಂತ್ರಿಯಾಗಿ ಮಾತಾಡ್ತಾ ಇದ್ದೇನೆ, ಮಾತಾಡ್ತಾರೆ ಸಾಕು. ಯಡಿಯೂರಪ್ಪನವ್ರು ಹೇಳ್ತಾ ಇದ್ರು, ಮುಖ್ಯಮಂತ್ರಿಯಾಗಿ ಮಾತಾಡ್ತಾ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾತಾಡ್ತಾ ಇದ್ದೇನೆ. ಆ ಥರ ಹೇಳ್ತಾ ಇಲ್ಲ ಮುಖ್ಯಮಂತ್ರಿಗಳು, ನಾನು ಮುಖ್ಯಮಂತ್ರಿ ಆಗಿದ್ದೇನೆ, ಏನೋ ವಿದುರನ ನೀತಿ, ಏನೋ ಅರ್ಜುನನ ಗುರಿ, ಧರ್ಮನಾಯನ ಧರ್ಮತ್ವ, ಇದನ್ನೆಲ್ಲ ಹೇಳ್ತಾ ಇದ್ರಲ್ಲ. ಹೌದು, ಕಡೆಗೂ ನಾನು ಇಲ್ಲಿ ಬಂದು ಕೂತಿದ್ದೇನೆ, ಇದೆಲ್ಲ ಅಂಶಗಳು ಫಾಲೋ ಮಾಡಿದ್ದು ಇಲ್ಲಿ ಕೂತಿದ್ದೇನೆ ಅಂತ. ಈಗ ಲಾಸ್ಟಿಗೆ ಸಂತತ್ವಕ್ಕೆ ಬಂದಿದ್ದೀರಾ. ಈಗ ವಿದುರ ನೀತಿನ ಬಿಟ್ಬಿಡ್ತೀರಾ, ಅರ್ಜುನನ ಗುರಿನ ಬಿಟ್ಬಿಡ್ತೀರಾ. ಅರ್ಜುನನ ಗುರಿ ಅಂದ್ರೇನೋ ನೆಕ್ಸ್ಟ್ ಎಲೆಕ್ಷನ್ನು. ಹೌದು, ಅವಾಗೆಲ್ಲ ನೀವು ಟೀಮ್ ಕರ್ನಾಟಕ ಒಪ್ತಾರಾ? ಯಾರು ಒಂದು ಸ್ಫೋಟಕ ಅಂಶ ಬಂತು ಮುಖ್ಯಮಂತ್ರಿಗಳೇ. ಸುಮ್ಮನೆ ನಾನು ಔಟ್ ಆಫ್ ದ ಬಾಕ್ಸ್ ಡಿಸ್ಕಸ್ ಮಾಡ್ತಾ ಇದ್ದೆ. ಖುಷಿ ಅನ್ಸುತ್ತೆ. ಮುಖ್ಯಮಂತ್ರಿಗಳು ಆ ಲಿಬರಲ್ ಆಗಿ ಬೇರೆ ಬೇರೆ ಥರ ಆಡಳಿತ ಮಾಡ್ತಾ ಇದ್ರು. ತನ್ನ ಪಕ್ಷದ ಲೀಡರ್ಗಳಿಗೆ ಏನೇನು ಬೇಕು, ಅವ್ರಿಗೆ ಗ್ರಾಂಟ್ ಏನು ಕೊಡಬೇಕು, ವಿಪಕ್ಷದವ್ರಿಗೆ ಎಷ್ಟು ಪರ್ಸೆಂಟೇಜ್ ಕಟ್ ಮಾಡಿ ಕೊಡಬೇಕು, ಆಮೇಲೆ ಈಗಲಿಂದ ರಾಜಕೀಯ ದಾಳಗಳನ್ನ ಹೇಗೆ ಉಳಿಸ್ಬೇಕು, ಇತ್ಯಾದಿ ಮಾಡ್ತಾ ಇದ್ರು. ನೀವು ಒಂದು ಪಾಸಿಟಿವ್ ಮೂಡಲ್ಲಿ ಮಾತಾಡ್ತಾ ಇದ್ರಿ. ಅಟ್ಲೀಸ್ಟ್ ನೀವೇನು ಮಾಡ್ತಿರೋ ಗೊತ್ತಿಲ್ಲ. ನಾನು ಔಟ್ ಆಫ್ ದ ಬಾಕ್ಸ್ ಸುಮ್ಮನೆ ಕ್ವಶನ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇದು ಎಲೆಕ್ಷನ್ ಇಯರು, ಮಿನಿಮಮ್ ಒಂದು 20 ಜನ ಲೀಡರ್ಗಳನ್ನ ಡ್ಯಾಮೇಜ್ ಮಾಡಬೇಕು ಅಂತ BJP ಟ್ರೈ ಮಾಡ್ತಾ ಇದೆಯಂತೆ. BJP ವರಿಷ್ಠರು, BJPಯ ಸಂಘಟನೆಗಳು,
ಮಿನಿಮಮ್ 20 ಜನ ಕಾಂಗ್ರೆಸ್ ನಾಯಕರನ್ನ ಡ್ಯಾಮೇಜ್ ಮಾಡಬೇಕು, ಮಾಡಬೇಕು, ಲಿಟ್ರಲಿ ಡ್ಯಾಮೇಜ್ ಮಾಡಿಬಿಡ್ಬೇಕು. ಹಾ ನೀವು ಇಮೇಜ್ ಕಟ್ತಾ ಹೋದ್ರೆ ಅದರ ಕೆಡವಬೇಕು ಅಂತ ಹಾ. ವಿಪಕ್ಷ ಕಾಯ್ತಾ ಇದೆ. ನಿಮ್ಗೆ ಯಾವತ್ತೂ ನಿಮ್ಮ ಸ್ನೇಹಿತರಾಗಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆದರ್ಶದ ನಿಮ್ಮ ಕನಸದು. ಎಲ್ಲರನ್ನು ವಿಶ್ವಾಸ ತಗೊಂಡು ಯತ್ನಾಳ್ನ ಜೊತೆಲಿ ಕರ್ಕೊಳ್ಬೇಕು, ಯಡಿಯೂರಪ್ಪನ ಮಗನ ಜೊತೆಲಿ ಕರ್ಕೋಬೇಕು, ನಿರಾಣನ ಜೊತೆಲಿ ಕರ್ಕೋಬೇಕು, ಸುನಿಲ್ ಕುಮಾರ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಎಲೆಕ್ಷನ್ ಟೈಮಲ್ಲಿ ಫ್ರೆಂಡ್ಲಿ ಗೇಮ್ ಮಾಡೋಣ, ಅದೆಲ್ಲ ಆದರ್ಶ ಅಷ್ಟೇ. ಆದರ್ಶ ಲೊಳಲೊಟ್ಟೆ ಈ ಸೊಸೈಟಿಲಿ. ಹಾಗಾಗಿ ಬಿಜೆಪಿಯವರು ಬಹಳ ದೊಡ್ಡ ಸ್ಟ್ರಾಟಜಿ ಮಾಡ್ತಾ ಇದ್ದಾರಂತೆ. ಒಂದು 20 ಜನ ಕಾಂಗ್ರೆಸ್ ಲೀಡರ್ಗಳನ್ನ ಲಿಟರಲಿ ಡ್ಯಾಮೇಜ್ ಮಾಡಬೇಕು. ಆಮೇಲೆ ನಿಮ್ಮ ಮಿನಿಸ್ಟರ್ಗಳನ್ನ ಮಿನಿಮಮ್ 10 ರಿಂದ 12 1 ಡಜನ್ ಮಿನಿಸ್ಟರ್ಗಳನ್ನ ಎಕ್ಸ್ಪೋಸ್ ಮಾಡ್ತೀವಿ. ಓಕೆ, ಅವರ್ ಸ್ಟ್ರಾಟಜಿ ವಿಲ್ ಬಿ ಟು ಎಕ್ಸ್ಪೋಸ್ DK ಗೌರ್ಮೆಂಟ್. 10 ರೂಪಾಯಿ ತಗೊಳಕ್ ಬಿಡಲ್ಲ ಅಂತ ಹೇಳ್ತಾ ಇದ್ರಿ, ಲಂಚ ತಿನ್ನಕ್ಕೆ ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ತಾ ಇದ್ರಿ. ನನ್ನ ಮೇಲೆ ನಾನು ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟಿದ್ದೀನಿ, ನಾನು ಸುತ್ತ ಇರೋ ಎಲ್ಲರನ್ನೂ ಕಂಡಿಟ್ಟಿದ್ದೀನಿ, ಕಿಕ್ಔಟ್ ಮಾಡ್ತಾ ಇದ್ದೀನಿ. ಈ ಮಾತುಗಳೇ ನಾಳೆ ಒಂದು ಸಣ್ಣದ್ರಲ್ಲಿ ನಿಮ್ಮ ಮಿನಿಸ್ಟರ್ಗಳು ಯಾವ್ದಾದ್ರು ಸಿಗಾಕೊಂಡ್ರೆ, ಒಂದು ಸಣ್ಣ ಎಡವಟ್ಟು ನಿಮ್ಮ ಆಫೀಸರ್ಗಳು ಮಾಡಿದ್ರೆ, ಇವತ್ತು ನಡೆದೋಯ್ತಲ್ಲ ಗುಟ್ಕಾ ಕೇಸು. ಹಾಗಾಗಿ ಮುಖ್ಯಮಂತ್ರಿಗಳು ಮಾತಾಡಿದ್ದು ಬಹಳ ಸುಂದರವಾಗಿ ಕೇಳಿಸ್ತಾ ಇದೆ. ವಿಲ್ ಅಪ್ರಿಷಿಯೇಟ್ ಇಟ್. ಅಟ್ ದ ಸೇಮ್ ಟೈಮ್ ಮುಖ್ಯಮಂತ್ರಿಗಳು ಅಲರ್ಟ್ ಆಗಿರಬೇಕಾದ ಸನ್ನಿವೇಶ ಕೂಡ ಇವತ್ತಿದೆ ಅಂತ ನನಗೆ ಅನಿಸ್ತಾ ಇದೆ ಇವತ್ತಿನ ಇದನ್ನು ನೋಡಿ.